ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಿಮ್ಮ ಜೊತೆ ಬಿಳಿಚೋಡು ಪೊಲೀಸ್ ಸ್ಟೇಷನ್ನಿನಲ್ಲಿ ಆಗಿರ್ತಕ್ಕಂಥ ಕೇಸ್ ಬಗ್ಗೆ, ಅದರ ಮಾಹಿತಿ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಹೊರಟಿರ್ತೀನಿ. ಇವತ್ತು ಕೇಸಿನ ಒಂದು ವಿಚಾರಣೆ ಏನಪ್ಪ ಅಂತ ಹೇಳಿದ್ರೆ, ಬಿಳಿಚೋಡು ಪೊಲೀಸ್ ಸ್ಟೇಷನ್ನಿನ ಕೇಸ್ ನಂಬರ್ 36/28/2022 ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್, ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಶಿವಲಿಂಗಯ್ಯ, ತಂದೆ ಚನ್ನಬಸಯ್ಯ, ವಯಸ್ಸು 38, ವೃತ್ತಿ ಬಿಸ್ನೆಸ್, ಜಾತಿ ಜಂಗಮ. ಅವರ ತಂದೆ ಚನ್ನಬಸಯ್ಯನವರು, ಯಶೋಧ, ಶ್ವೇತಾ ಹಾಗೂ ಅವರು ಕಂಪ್ಲೇಂಟ್ ಮಾಡಿರ್ತಾರೆ. ಈ 4 ಜನ ನೊಂದಿರ್ತಕ್ಕಂಥ ವ್ಯಕ್ತಿಗಳು ಕಂಪ್ಲೇಂಟ್ ಮಾಡಿರ್ತಾರೆ. ಯಾಕೆ ನೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ಈ ಒಂದು 12 ಜನರ ಇತಿಹಾಸ ಹೇಳುತ್ತೆ. ಈ ಸ್ವಾಮಿಯವರಿಗೆ ಈ 12 ಜನನೇ ಕಂಟಕ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಕೇಸಿನಲ್ಲೂ ಸಹ ಈ 5 ಜನ ಇದ್ದೇ ಇರ್ತಾರೆ. ಈ ಕೃಷ್ಣ ನಾಯ್ಕ, ಅಭಿಷೇಕ, ಚೇತನ, ಶಿವಕುಮಾರ, ಆಮೇಲೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ, ಮಹೇಶ್ವರಯ್ಯ, ಚಂದ್ರು, ಭವ್ಯ, ಅನಿಲ್ ಕುಮಾರ್, ರವಿ ಮಾಸ್ಟರ್, ವಾಗೀಶ, ನಾಗಾನಾಯ್ಕ, ಇಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಸ್ವಾಮಿಯವರು, ಯಶೋಧವರು, ಚನ್ನಬಸಯ್ಯನವರು, ಶ್ವೇತ ಅವರು ಒಂದೇ ಕುಟುಂಬದ ವ್ಯಕ್ತಿಗಳು, ನೊಂದಿರ್ತಕ್ಕಂಥ ಕುಟುಂಬದ ವ್ಯಕ್ತಿಗಳು. ಆದರೂ ಸಮೇತ ಇವರು ಯಾವುದೇ ಕಾರಣಕ್ಕೂ ಅವರಿಗೆ ಹಣ ಇಸ್ಕೊಂಡಿರೋದು ನಿಜ, ಅದನ್ನ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯ. ಏನು ಈ 12 ಜನ ಮೇಲೆ ಕೇಸ್ ಮಾಡ್ತಾರೆ? 20/20/2022 20ನೇ ತಾರೀಕು 2022 ನಡೆದಿರ್ತಕ್ಕಂಥ ಒಂದು ಸನ್ನಿವೇಶದ ಬಗ್ಗೆ ನಾನು ಮಾತಾಡ್ತೀನಿ. ಕಾರಣ, ಕಂಪ್ಲೇಂಟ್ ಕಾಪಿಯಲ್ಲಿ ತಿಳಿಸಿದಾಗೆ ನಾನು ನಿಮಗೆ ಎಲ್ಲ ದಾಖಲೆಗಳ ಮುಂದಿಟ್ಕೊಂಡು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ. ಈ ಕೃಷ್ಣ ನಾಯ್ಕ ಹಸುಗೋಡು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ. ಆ ಸಮಯದಲ್ಲಿ ಈ ಸ್ವಾಮಿ ಅಂದರೆ ಶಿವಲಿಂಗಯ್ಯನವರು 6 ಲಕ್ಷ ರೂಪಾಯಿ ಲೋನ್ ತಗೊಳ್ಳೋಕ್ಕೋಸ್ಕರ ಆ ಒಂದು ಕೆನರಾ ಬ್ಯಾಂಕಿಗೆ ಹೋಗ್ತಾರೆ. ಇವರ ಒಂದು ವಹಿವಾಟು ಅಂದರೆ ಇವ್ರು ಏನು ಈ ಬೀಜ, ಗೊಬ್ಬರ ಅವುಗಳನ್ನೆಲ್ಲ ಕೊಡ್ತಕ್ಕಂಥ ಒಂದು ಕಂಪನಿ, ಅಂದರೆ ಈ GMC ಕಂಪನಿಯ MD ಆಗಿರ್ತಾರೆ. GMC ಕಂಪನಿಯ ಫರ್ಟಿಲೈಸರ್ ಬೇರೆ ಇರುತ್ತೆ, ಇದು ಇವ್ರು ಸೀಡ್ಸ್ ಕಂಪನಿಯ MD ಆಗಿರ್ತಾರೆ. ಯಶೋಧವರು ಸಹ ದುಡ್ಡು ಕಳ್ಕೊಂಡು ಅದೇ ರೀತಿಯಾಗಿ ಬಹಳ ಒಂದು ಕಷ್ಟದಲ್ಲೇ ಇರ್ತಾರೆ. ಶ್ವೇತಾ ಅವರು ಸ್ವಾಮಿಯವರ ಸಿಸ್ಟರ್, ಅಲ್ಲ ಮಿಸಸ್ಸು. ಯಶೋಧವರು ಸ್ವಾಮಿಯವರ ಮಿಸಸ್ಸು. ಶ್ವೇತಾ ಅವರು ಸ್ವಾಮಿಯವರ ವೈಫು. ಬಟ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರಿಗೆ 6 ಲಕ್ಷ ರೂಪಾಯಿ ಏನು ಗೋಡೌನ್ ಕಟ್ಟಕ್ಕೆ ಹಣ ತಗೊಂಡಿರ್ತಾರಲ್ಲ, ಆ ಹಣ ತಗೊಳ್ಬೇಕಾದ್ರೆ ಆ ಸೈಟಿಂದು, ಅಂದರೆ ಅವಾಗೆಲ್ಲ ಕಣಗಳು ಅಂತ ಇದ್ವು ಹಳ್ಳಿಗಳಲ್ಲಿ, ಗಡಿಗೂಡಗಳಲ್ಲಿ ಇವ್ರದೊಂದು ಕಣ ಇರುತ್ತೆ. ಆ ಕಣದ ಒಂದು ಆಸ್ತಿ ಪತ್ರವನ್ನ ಬ್ಯಾಂಕಿಗೆ ಕೊಟ್ಬಿಟ್ಟು 6 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿರ್ತಾರೆ. ಆವಾಗ ಸ್ವಾಮಿಯವರಿಗೆ ಆ 6 ಲಕ್ಷ ರೂಪಾಯಿ ದೊಡ್ಡದಾಗಿರುತ್ತೆ. ಅದು ತಗೊಂಡು ಅವರು ಗೋಡೌನ್ ಕಟ್ತಾರೆ. ಆ ಒಂದೇ ಒಂದು ದಾಖಲೆ ಇಟ್ಕೊಂಡು ಆ 6 ಲಕ್ಷ ರೂಪಾಯಿಗೆ ಏನು ಒಂದು ದಾಖಲೆ ಕೊಟ್ಟಿರ್ತಾರಲ್ಲ ಆ ಕಣದ್ದು, ಆ ದಾಖಲೆ ಇಟ್ಕೊಂಡು ಇವರಿಗೆ ಗೊತ್ತಿಲ್ಲದೆ, ಇವರ ಸಹಿ ಇಲ್ಲದೆ, ಇವರ ಅನುಮತಿ ಇಲ್ಲದೆ 40 ಲಕ್ಷ ಹಣವನ್ನು ಅದೇ ಬ್ಯಾಂಕಿನ ಅದೇ ಖಾತೆಯಿಂದ ತಗೊಳ್ಕೊಳ್ತಾರೆ.
ಓಡಿ ಓಡಿ ರೊಕ್ಕ ಅಂತ ಹೇಳ್ತಾರೆ ಅದಕ್ಕೆ. ಹಾ, ಒಬ್ಬ ವ್ಯಕ್ತಿ ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ದ ಅಂತ ಹೇಳಿದ್ರೆ ಆ ವ್ಯಕ್ತಿ ಸಿಗ್ತಕ್ಕಂತ ಓಡಿ ಹಣವನ್ನ ಈ ಕೃಷ್ಣ ನಾಯಕ ತಗೊಳ್ತಾರೆ, ಈ ಸ್ವಾಮಿಯವ್ರಿಗೆ ತಿಳಿಲಿಲ್ದಾಗೆ. ಕೆಲವು ದಿನಗಳಾದ್ಮೇಲೆ ಗೊತ್ತಾಗುತ್ತೆ ಸ್ವಾಮಿಯವರಿಗೆ. ಆವಾಗ ಹೋಗಿ ಕೃಷ್ಣ ನಾಯಕನ್ ಕೇಳ್ತಾರೆ. ಅದಕ್ಕೆ ಕೃಷ್ಣ ನಾಯಕ, ಇಲ್ಲ ನಾನು ಮನೆ ಕಟ್ತಾ ಇದ್ದೀನಿ, ಬಹಳ ಕಷ್ಟದಲ್ಲಿದ್ದೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ, ವಾಪಸ್ ನಾನು ಕಟ್ತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡ ಅಂತ ಸ್ವಾಮಿಯವ್ರಿಗೆ ಹೇಳ್ತಾರೆ. ಅದಕ್ಕೆ ಸ್ವಾಮಿಯವರು ಸುಮ್ಮನಿದ್ ಬಿಡ್ತಾರೆ. ಸ್ವಾಮಿಯವರು ಬಿಡು, ಅತ್ಲಾಗ ಏನೋ ಮಾಡ್ಕೊಂಡಿದ್ದಾರೆ, ಕಟ್ಕೊಂತ ಹೋಗ್ತಾ ಇದ್ದಾರಲ್ಲ, ಕಟ್ಕೊಂತ ಹೋಗ್ಲಿ ಬಿಡು, ತೀರಿದ ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಿರ್ತಾರೆ. ನೋಡಿ, ಸ್ವಾಮಿಯವರ ಈ ಮಾನವೀಯತೆಯನ್ನ ಯಾರಾದ್ರೂ ಒಬ್ರಿಗೆ ಅಕೌಂಟ್ ಈ ತರ ಕೊಟ್ಟಿರೋದು 6 ಲಕ್ಷ, ಇವನ್ ತಗೊಂಡಿರೋದು 40 ಲಕ್ಷ ಅದೇ ಆಸ್ತಿ ಮೇಲೆ, ಯಾವ ಬ್ಯಾಂಕ್ ಮ್ಯಾನೇಜರ್ ಒಪ್ತಾನ್ರಿ? ಯಾವ ನಾಗರಿಕರು ಒಪ್ತಾರ್ರಿ? ಯಾವ ಸಮಾಜ ಒಪ್ಪತ್ರಿ? ಒಂದು ಕಣದ ಜಾಗ, ಅದು ಕಂಡೋರ್ ಜಾಗ, ಆ ಜಾಗದಲ್ಲೇ ಇವರ ಕಂಪನಿಯ ಮೇಲೆ 40 ಲಕ್ಷ ರೂಪಾಯಿ ಓಡಿ ತೆಗಿತಾನೆ ಅಂತ ಹೇಳಿದ್ರೆ ಇದು ಫ್ರಾಡ್ ಅಲ್ವಾ? ಪೊಲೀಸಿನವರೇ, ಇದು ಫ್ರಾಡ್ ಅಲ್ವಾ? ಆ ಹಣವನ್ನು ಯಾವ ರೀತಿ ಅವನು ಕಟ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗ್ಬಿಟ್ರೆ ಯಾಕೆ ದಾಖಲೆ ಮೇಲೆ ಬೇಕಾದ್ರೂ ತಗೋಬೋದಾ? ಇವತ್ತು PB ರೋಡಲ್ಲಿ ಇರ್ತಕ್ಕಂಥ ಭಾಸ್ಕರ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದ, ಅದೇ ಜಾಗಕ್ಕೆ ಅದೇ ಶಿವಕುಮಾರ ಇದನ್ನೆಲ್ಲ ಡಿಸ್ಮಿಸ್ ಮಾಡಿದ್ದಾರ್ರಿ ಆ ವ್ಯಕ್ತಿನ. ಅವ್ನು ಡಿಸ್ಮಿಸ್ ಆಗೋದು ಹೋಗ್ಲಿ, ಇಲ್ಲಿ ಕರ್ಮ ಇವ್ರು ಬೆನ್ನತ್ತಿದೆಯಲ್ಲ, ಅವನು ಮಾಡಿರ್ತಕ್ಕಂಥ ಕರ್ಮ ಇವ್ರಿಗೆ ಬೆನ್ನತ್ತಿದೆ. ಸ್ವಾಮಿಯವರಿಗೆ ಏನ್ ಮಾಡ್ಬೇಕು ಆ ವ್ಯಕ್ತಿ? ಅದೇ ವಿಚಾರನ ಮತ್ತೆ ಮುಂದುವರಿಸ್ತೀನಿ. ಇವ್ರು ಮಾಡಿರ್ತಕ್ಕಂಥ ಒಂದೊಂದು ಕೆಲಸ ಅಲ್ಲ, ಈ 40 ಲಕ್ಷಕ್ಕೆ ಏನು ದಾಖಲೆ ಕೊಟ್ಟಿಲ್ಲ ಇವರು. ಅದ್ ಏನು 6 ಲಕ್ಷ ತಗೋಬೇಕಾರ ಕೊಟ್ಟಿದ್ರಲ್ಲ ಆ ಸೈಟಿಂದು, ಅದನ್ನ ಬಿಟ್ರೆ ಇನ್ನೇನಿಲ್ಲ. ಅದೇ ಕಣ ಅಂತ ಬರ್ತವೆ ಹಳ್ಳಿಗಳಲ್ಲಿ, ಆ ಕಣದ ಒಂದು ಪತ್ರ ಬಿಟ್ರೆ ಏನು ಗೊತ್ತಿಲ್ಲ. ಆ ಹಕ್ಕು ಪತ್ರದ ಮೇಲೆ, ಆ ಒಂದು ದಾಖಲೆ ಮೇಲೆ 40 ಲಕ್ಷ ಓಡಿ ಹಣವನ್ನು ತಗೊಂಡಿದ್ದಾರೆ. ಇದು ಫ್ರಾಡ್ ಅಲ್ವಾ ಸ್ವಾಮಿ? ಹೇಳಿ ತಿಳಿದವರು. ಅದಾದ ಮೇಲೆ ಕೃಷ್ಣ ನಾಯಕ್ ಅವರ ಅಳಿಯ ನಾಗನಾಯಕ, ಕೃಷ್ಣ ನಾಯಕ ಅವರ ಅಳಿಯ ನಾಗನಾಯಕ ಹುಬ್ಬಳ್ಳಿ ಹತ್ತಿರ ಒಂದು ಹಳ್ಳಿ ಕಡೆಯಿಂದ 34 ಲಕ್ಷ, ತುಕೇಶಿ ಶಿಕಾರಿಪುರದ ಹತ್ತಿರ 5 ಲಕ್ಷ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ 40 ಲಕ್ಷ ಹಣ ಕಟ್ಟಬೇಕಾಗಿತ್ತಲ್ಲ, ಅದು ದುಡ್ಡು ಜೋಡಿಸ್ಬೇಕಲ್ಲ, ಇಲ್ಲ ಅಂತಂದ್ರೆ ಸ್ವಾಮಿ ಬಿಡಂಗಿಲ್ಲ. ಇಲ್ಲಿ ಫಾಲ್ಟ್ ಆಗಿರ್ತಕ್ಕಂಥದ್ದೇನು ಅಂದ್ರೆ, ಇವನು ತಗೊಂಡಿರೋದೇ ನಕಲಿ ಹಣ, ತಗೊಳಂಗೆ ಇಲ್ಲ ಇವನು ಕೃಷ್ಣ ನಾಯಕ ಅವ್ರ ಬ್ಯಾಂಕಲ್ಲಿ ಅಷ್ಟಕ್ಕೊಂದು ಹಣನ. ಅದು ಅಷ್ಟು ಬೆಲೆನೂ ಬಾಳೋದಿಲ್ಲ. ಬ್ಯಾಂಕ್ನವ್ರು ಇದ್ರ ಬಗ್ಗೆ ಎನ್ಕ್ವೈರಿನೇ ಮಾಡಲ್ವಾ? ಸರ್ಕಾರಿ ಬ್ಯಾಂಕ್ಗಳು ಅಂದ್ರೆ ಅಲಲ್ ಕೋಲ್ ಟೋಪಿ ನನ್ನ ಮಕ್ಕಳು. ಏನ್ ಕೆನರಾ ಬ್ಯಾಂಕ್ ಎಲ್ಲದ್ರಲ್ಲೂ ಅದೇ ನಡೀತಾ ಇದೆಯಾ? ಎಲ್ಲ ಕಡೆಗೂ ಫ್ರಾಡ್ಗಳಿದಾರ? ಸರ್ಕಾರದ ಬ್ಯಾಂಕ್ ರೀ, ನ್ಯಾಷನಲೈಸ್ ಬ್ಯಾಂಕ್. ಇನ್ನು ನೋಡಿ ಇವರ ಟ್ವಿಸ್ಟ್ಗಳು ಯಾವ್ಯಾವ ರೀತಿ ಇದಾವೆ, ಯಾರ್ಯಾರ ಮನೆ ಎಲ್ಲಿದೆ, ಯಾರ್ಯಾರ ಬ್ಯಾಂಕ್ ಎಲ್ಲಿದೆ, ಯಾರ್ಯಾರ ಬ್ಯಾಂಕ್ನ ಯಾರ್ಯಾರ ಅಕೌಂಟ್ ಓಪನ್ ಆಗುತ್ತೆ, ಎಲ್ಲೆಲ್ಲಿ ಕಳ್ಳರುಗಳಿದ್ದಾರೆ, ಕಳ್ಳರುಗಳಿರೋ ಜಾಗಕ್ಕೆ ಹೆಂಗೆ ಹೋಗಿ ಅಲ್ಲೆಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಸ್ತಾರೆ. ಇವರ ಅಕೌಂಟ್ಗಳು ಎಲ್ಲಿರ್ತಾವ್ರಿ ಸ್ವಾಮಿ? ಈ ಸ್ವಾಮಿ ಅಕೌಂಟ್ ಎಲ್ಲಿರುತ್ತೆ? ಸ್ವಾಮಿ ಅವ್ರ ವೈಫು ಶ್ವೇತಾ ಅವ್ರ ಅಕೌಂಟ್ ಎಲ್ಲಿರುತ್ತೆ? ಹಸುಗೋಡಲ್ಲಿರುತ್ತೆ. ಅದನ್ನ ಹೆಂಗೆ ತಗೊಂಬಂದ್ರೆ ಇಲ್ಲಿ PB ರೋಡಿಗೆ ವರ್ಗಾವಣೆ ಮಾಡಿದ್ರು ಸ್ವಾಮಿ ಅವ್ರ ಪರ್ಮಿಷನ್ ಇಲ್ಲದೆ, ಅವ್ರ ಮಿಸಸ್ ಪರ್ಮಿಷನ್ ಇಲ್ದಾನೆ. ಒಂದು ಬ್ಯಾಂಕಿಂದ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ ಅವ್ರಿಗೆ ಎಲ್ಲಿ ಬೇಕಲ್ಲಿಗೆ ಹಾಕೊಂಡ್ಬಿಡ್ಬೋದಾ? ಇವೆಲ್ಲ ಇದಾವ ನಿಮ್ಮಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ರು ಕೇಳ್ಕೊಳ್ಳಿ. ನಾಳೆ ಯಾವುದೋ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಒಬ್ಬ ಮ್ಯಾನೇಜರ್ ಮೋಸ ಮಾಡಿದ್ರು ಈ ಪೊಲೀಸ್ನ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಕರ್ನಾಟಕದಲ್ಲಿರ್ತಕ್ಕಂಥ CM ಅವ್ರು ಹೇಳ್ತಾರೆ, ಇಂಥ ಕೇಸ್ಗಳನ್ನೆಲ್ಲ 3 ರಿಂದ 6 ತಿಂಗಳ ಫಿನಿಶ್ ಮಾಡಿಬಿಡ್ರಿ ಅಂತ. ಇವರು 3 ರಿಂದ 4 ವರ್ಷ ಆದ್ರೂ ಫಿನಿಶ್ ಮಾಡೋದ್ರಲ್ಲಿ ಅದ್ರ ಸುದ್ದಿನೇ ಹೋಗಿಲ್ಲ. ಇನ್ನೂ ಸಹ ನಾಚಿಕೆ ಆಗ್ಬೇಕ್ರಿ. ಅವ್ರು ಯಾವನೋ ಸ್ಟೇ ತಂದ್ಬಿಟ್ಟಂತೆ, ಇವ್ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾನೆ. ಸ್ಟೇ ಯಾಕೆ ತರಕ್ ಹೋಗಿದ್ದಪ್ಪ ಹೀರೋ ವಾಗೀಶ? ಯಾಕೆ ತರಕ್ ಹೋಗಿದ್ದಪ್ಪ? ಆಮೇಲೆ ಇದೇ GMC ಕಂಪ್ನಿಯಿಂದ ಸಾಲ ಏನ್ ತಗೊಂಡಿರ್ತಾನಲ್ಲ ಈ ಕೃಷ್ಣ ನಾಯಕ,
ಅವ್ರ ಅಳಿಯನಿಂದ 34 ಲಕ್ಷ, ಅವ್ರ ಊರಲ್ಲಿ ಇರ್ತಕ್ಕಂಥ ಶಿಕಾರಿಪುರದ ವ್ಯಕ್ತಿ ಹತ್ರ 5 ಲಕ್ಷ, ಟೋಟಲ್ ಆಗಿ ಆ ಸಾಲವನ್ನೆಲ್ಲ ತೀರಿಸ್ತಾನೆ. ಅಲ್ಲಿಗೆ ಸ್ವಾಮಿದು ಅಕೌಂಟ್ ಕ್ಲಿಯರ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಅದು ಹಾಗಾಗಿಲ್ಲ. ಅವನ ಅಕೌಂಟ್ ಕ್ಲಿಯರ್ ಮಾಡ್ಕೊಂಡಿಲ್ಲ. ಇವತ್ತಿಗೂ ಸಹ ಆ ಕೇಸನ್ನ ಸ್ವಾಮಿ ಅವರು ಎದುರಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕ್ರಿ ಮತ್ತೆ ಸ್ವಾಮಿ ಅವರು? ಇವನು ತಗೊಂಡಿದ್ದಾನೆ ಅಷ್ಟಕ್ಕಂಡು ಸಾಲ ಅಂತ ಹೇಳಿದ್ರೆ ಸರಿ ಆಯ್ತು, ಅದು ಸ್ವಾಮಿ ಅವರು ತಗೊಂಡಿದಾರ, ಆಯ್ತು. ಇಷ್ಟು ಒಂದು ದಾಖಲೆ ಇಟ್ಕೊಂಡು ಅಷ್ಟಕ್ಕಂಡು ಲಕ್ಷ ಹೆಂಗ್ ಕೊಡಕ್ಕಾಗುತ್ತೆ? ಆಮೇಲೆ ಶಿವಾನಂದಯ್ಯ, ಏನ್ ಈ ಶಿವಾನಂದಯ್ಯ ಕೃಷ್ಣಮೂರ್ತಿ ಅವ್ರ ಜಾಗಕ್ಕೆ ಏನ್ ಬರ್ತಾನಲ್ಲ ಮ್ಯಾನೇಜರ್ ಆಗಿ, ಶಿವಾನಂದಪ್ಪ ದುಡ್ಡು ಕೊಟ್ಟವರಿಗೆ ಹಣ ವಾಪಸ್ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮತ್ತೆ ಶಿವಲಿಂಗಯ್ಯನವ್ರಿಗೆ ಫೋನ್ ಮಾಡ್ತಾರೆ. ಶಿವಲಿಂಗಯ್ಯವ್ರಿಗೆ ಫೋನ್ ಮಾಡಿದ್ಕೆ ಶಿವಲಿಂಗಯ್ಯನವ್ರು ಏನ್ ಹೇಳ್ತಾರೆ, ನಮ್ಮ ಕಡೆಯಿಂದ ಯಾವ್ದು ರೊಕ್ಕ ಅಡ್ಜಸ್ಟ್ಮೆಂಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಮ್ಮೂರಲ್ಲಿ ಯಾರಾದ್ರೂ ಇದ್ರೆ ಹೇಳಿ ಕೊಡಿ, ಮತ್ತೆ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಈ ಶಿವಲಿಂಗಯ್ಯನವರು ನೋಡಿ, ಈ ಶಿವಯ್ಯನವ್ರದ್ದು ಭಾರಿ ಒಂಥರ ಶಿವಲಿಂಗಯ್ಯನವ್ರದ್ದು ಸರಿ, ನಮ್ಮೂರು ಗೌಡ್ರು ಮೂಗ್ ಬಸವೇಶ್ವರ ಟ್ರೇಡರ್ಸ್ನರ ಹತ್ರ ಕೇಳ್ತೀನಿ ಅಥವಾ ಅವ್ರ ಹತ್ರ ಕೇಳಿ ಅಂತ ಹೇಳಿರ್ತಾರೆ, ಅಥವಾ ಕೇಳಿರ್ತಾರೆ, ಅಥವಾ ಕೊಡಿಸಿರ್ತಾರೆ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈಗ ಬಿದ್ದಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಕೃಷ್ಣಮೂರ್ತಿನ ಅವತ್ತು ಯಾರು ಕೈ ಎತ್ತಕ್ಕ ಯಾರು ಇರ್ಲಿಲ್ಲ, ಇವತ್ತಿದ್ದಾರೆ ಬಿಡಿ. ಕಳ್ಗಂಟಕ್ಕೆಂದು ಕೋಟಿಗಟ್ಟಲೆ ತಿಂದಿರ್ತಕ್ಕಂಥ ಕದಿಮರ ಜೊತೆಗಿದ್ದಾರೆ. ಎಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ ಸ್ವಾಮಿ, ಎಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು? ಕೃಷ್ಣನಾಯ್ಕ ಅವರೇ, ಪಾಪದ ಕೂಡ ತುಂಬಿಬಿಟ್ಟಿದೆ ನಿಮ್ದು ಅಷ್ಟೇ ತುಂಬಿಲ್ಲ, ನಿಮ್ಮ ಮಗ ಪಾರ್ಟ್ನರ್ ಅಭಿಷೇಕ್ ಯಾರನ್ನ ಕೇಳ್ಬಿಟ್ಟು ಈ ಪಾರ್ಟ್ನರ್ಶಿಪ್ ಅಕೌಂಟ್ ಕ್ಲೋಸ್ ಮಾಡ್ತಾರ್ರಿ. ಅಪ್ಪ ಮ್ಯಾನೇಜರ್ ಆಗ್ಬಿಟ್ಟೆ, ಮಗ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೇನಾದ್ರೂ ಹೊಸ ಕಾನೂನನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೊಸದಾಗಿ ಕಾನೂನು ಏನಾದ್ರು ಬರ್ದಿರ್ತಕ್ಕಂಥದ್ದು ನಿಮ್ಮ ಬುಕ್ಗಳು ಏನಾದ್ರು ಇದಾವ? ಎಲ್ಲ ಎಂತೆಂಥ ಫ್ರಾಡ್ಗಳು ಮಾಡ್ತೀರಿ ನೀವು, ಎಂತೆಂಥ ಫ್ರಾಡ್ಗಳು ಮಾಡ್ತೀರಾ. ಈ ಬಸವೇಶ್ವರ ಟ್ರೇಡರ್ಸ್ ಹತ್ರ ಇಸ್ಕೊಂಡಿರ್ತಕ್ಕಂಥ ಹಣ ಈ ಕೃಷ್ಣನಾಯ್ಕ 60 ಲಕ್ಷ ಹಣ ಇಸ್ಕೊಂತಾನೆ. 20 ಲಕ್ಷ, 15 ಲಕ್ಷ, 15 ಲಕ್ಷ ಅನ್ನೋ ರೀತಿಯಲ್ಲಿ 60 ಲಕ್ಷ ಹಣವನ್ನ ಇಸ್ಕೊಳ್ತಾರೆ. ಆ 60 ಲಕ್ಷ ಇಸ್ಕೊಂಡಿರ್ತಕ್ಕಂಥ ಹಣವನ್ನ ಸ್ವಾಮಿಯವ್ರ ಹತ್ರ ಇವತ್ತಿಗೂ ಸಹ ತೀರಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ವಿಚಿತ್ರ. ಸ್ವಾಮಿಲಿಂಗಪ್ಪನ ಯಾವ ರೀತಿ ಸಿಗಿಸಿಬಿಟ್ಟಿದ್ದಾರೆ ಶಿವಲಿಂಗಯ್ಯನ ಅಂತ ಹೇಳಿದ್ರೆ, ಭಯಂಕರವಾಗಿ ಸಿಗಿಸಿಬಿಟ್ಟಿದ್ದಾರೆ. ಈ ಸಿಗಿಸೋದಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಕಷ್ಟ ಸಮಯದಲ್ಲಿ ಕೃಷ್ಣನಾಯ್ಕ ಅವರು 6 ಲಕ್ಷ ರೂಪಾಯಿ ಲೋನ್ ಕೊಡಿಸಿರ್ತಾರೆ ನೋಡಿ, ಅದು ನಂಬಿಕೆ. ಆ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಳಕ್ಕಾಗದೆ ಇರ್ತಕ್ಕಂಥ ತಂದೆಗೆ ತಕ್ಕ ಮಗ ಅಭಿಷೇಕ. ಅದಲ್ಲದೆ GMC ಕಂಪನಿಯ ಖಾತೆಯಿಂದ ಅಭಿಷೇಕ್ 23 ಲಕ್ಷ ಹಾಗೂ ಕೃಷ್ಣನಾಯ್ಕ 5 ಲಕ್ಷ ತೆಗೆದುಕೊಳ್ತಾರೆ ನೋಡಿ. ಅದೇ ಸಮಯದಲ್ಲಿ ಈ ಒಂದು ಅಕೌಂಟಿಗೆ GMC ಕಂಪನಿಯಿಂದ ಆ ಸಮಯದಲ್ಲಿ GMC ಕಂಪನಿಯ ಗುಮಾಸ್ತೆ ಆಗಿರ್ತಕ್ಕಂಥ ಗುಮಾಸ್ತರು ಅವಾಗಿದ್ರು. ಆ ಸಮಯದಲ್ಲಿ ಅಕೌಂಟ್ ಇರ್ತಕ್ಕಂಥ ಹಣ 23 ಲಕ್ಷ ಹಾಗೂ ಕೃಷ್ಣನಾಯ್ಕ 5 ಲಕ್ಷ, ಅಲ್ಲಿಗೆ 28 ಲಕ್ಷ ಹಣವನ್ನ ಮತ್ತೆ GMC ಕಂಪನಿಯಿಂದ ಇವರ ಅಕೌಂಟಿಗೆ ಹಾಕೊಂಡಿದ್ದಾರೆ ತಂದೆ ಹಾಗೂ ಮಗ. ಮತ್ತಿದು ಫ್ರಾಡ್ ಅಲ್ಲ ಸ್ವಾಮಿ, ಇದು ಫ್ರಾಡ್ ಅಲ್ವಾ? ಇನ್ಯಾವ ರೀತಿಯ ಫ್ರಾಡ್ ಬೇಕು ನಿಮಗೆ? ಮಹೇಶ್ವರಯ್ಯ ಮೊದಲು ಸರಸ್ವತಿ ಬಡಾವಣೆಯಲ್ಲಿ ಮನೆ ಇತ್ತು. ಮೊದಲು ಮಹೇಶ್ವರಯ್ಯನ ಮನೆ ಸರಸ್ವತಿ ಬಡಾವಣೆಯಲ್ಲಿತ್ತು. ಅವ್ರ ಮನೆ ಹತ್ರನೇ ಬ್ಯಾಂಕ್ ಇತ್ತು. ಏನು ಒಂದು ಅಲ್ಲಿ ದುರ್ಗಾಂಬಿಕಾ ಸ್ಕೂಲ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಇದೆಯಲ್ಲ ಮೇನ್ ರೋಡಲ್ಲಿ ಸರಸ್ವತಿ ಬಡಾವಣೆ ನಿಟವಳ್ಳಿ, ಅಲ್ಲಿತ್ತು ಇವ್ರ ಅಕೌಂಟು. ಆ ಅಕೌಂಟನ್ನ ಮತ್ತೆ PB ರೋಡಲ್ಲಿ ಇರ್ತಕ್ಕಂಥ ಈ ಕದಿಮರ ಒಂದು ಕೆನರಾ ಬ್ಯಾಂಕಿಗೆ ತಗೊಂಡೋಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ ಅಂತ ಹೇಳಿದ್ರೆ ಎಷ್ಟು ತಲೆ ಓಡಿಸಿರ್ಬೋದು ನೀವು ಯೋಚನೆ ಮಾಡಿ. ಈ ಮಹೇಶ್ವರಯ್ಯ ಇಲ್ಲಿದ್ದಂಥ ಅಕೌಂಟನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಈ ಕೃಷ್ಣನಾಯ್ಕ ಬಿಳಿಚೋಡಲ್ಲಿ ಅಸ್ಗೋಡಲ್ಲಿ ಇರ್ತಕ್ಕಂಥ ಅಕೌಂಟನ್ನ PJ ಎಕ್ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಕೆನರಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ. ಇಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಹುಷಾರಿದ್ದ ಇವ ಕೃಷ್ಣನಾಯ್ಕ, ಸಿಕ್ಕಾಪಟ್ಟೆ ಹುಷಾರಿದ್ದ. ಯಾಕೆಂದ್ರೆ
ಸ್ವಂತ ಮಗನನ್ನ ಪಾರ್ಟ್ನರ್ಶಿಪ್ ಮಾಡಿ ಆ ಪಾರ್ಟ್ನರ್ಶಿಪ್ ಅಕೌಂಟನ್ನು ಒಬ್ಬ ವ್ಯಕ್ತಿ ಇದ್ರೆ ಕ್ಲೋಸ್ ಮಾಡ್ಬೋದು ಅಂತ ಇಂಡಿಯಾಕ್ಕೆ ತಿಳಿಸ್ಕೊಟ್ಟಂತ ಮಹಾನ್ ಪುರುಷ, ತಂದೆಗೆ ತಕ್ಕ ಮಗ. ಕೆಸಿ ಟ್ರೇಡರ್ಸ್ ಪಾರ್ಟ್ನರ್ಸ್. ಅದೇ ರೀತಿಯಾಗಿ ಆಸ್ಗೋಡಲ್ಲಿ ಇರಬೇಕಾದಂತ ಅಕೌಂಟು ಇಲ್ಲಿ ಬರುತ್ತೆ. ಅದಾಯ್ತು ಬಿಡಿ. ಚೆಕ್ ಬುಕ್ ಇಲ್ಲ, ಸೀಲು ಇಲ್ಲ, ಸೈನು ಇಲ್ಲ ಬಿಡಿ. ಇವರೆಲ್ಲ ತರ ಏನು ಇಲ್ಲದ ಸರದಾರರು. ಏನು ಇಲ್ಲ ಅಂದ್ರೂ ನಾವು ಗೆಲ್ತೀವಿ ಅನ್ನೋ ಗ್ಯಾರಂಟಿ ಇಟ್ಕೊಂಡ್ ಬಂದಿರ್ತಕ್ಕಂಥ ಬಕಾಸುರರು. ಎಂಥವಿದ್ರು ತಿಂದು ಬಿಸಾಕ್ಬಿಡ್ತೀವಿ ಅಂತ ಹೇಳ್ತಾರೆ. ಹತ್ತಿರ ಕೋಟಿಗಟ್ಟಲೆ ಹಣ ಇದ್ರು ಸಹ ಶಿವಲಿಂಗಯ್ಯನ ಏನು ಕಾಣಲಿಲ್ಲ. ಶಿವಲಿಂಗಯ್ಯನಿಗೆ ಹಣದ ವ್ಯವಸ್ಥೆ ಕಡಿಮೆ ಆಯಿತು. ಯಾಕೆಂದ್ರೆ ಇಲ್ಲಿ ಚಿಕ್ಕಮ್ಮನ ಮಗ ಚೇತನ ಕೊಟ್ಟ ಸಲಿಗೆಯಿಂದ ಈ ಎಲ್ಲ ವ್ಯಕ್ತಿಗಳು ಬಕಪಕ್ಷಿಗಳ ರೀತಿಯಲ್ಲಿ ಬಗೆದು ಸ್ವಾಮಿ ಅಯ್ಯಪ್ಪನೇ ಸ್ವಾಮಿ ಅಷ್ಟು ಸ್ವಾಮಿಯರೇ. ಆದ್ರೆ ಶಿವಲಿಂಗಯ್ಯನ ಅಕೌಂಟನ್ನ ಬಗೆದು ಹಣ ಹದ್ದುಗಳ ರೀತಿಯಲ್ಲಿ ಹರಿದು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಆ ಹರಿದು ಹಂಚ್ಕೊಂಡಿರ್ತಕ್ಕಂಥದ್ದು ಸಮೇತ ದಾಖಲೆಯಲ್ಲಿ ಇದೆಯಲ್ಲ ಸ್ವಾಮಿ. ಇದಕ್ಕಿಂತ ದೊಡ್ಡ ದಾಖಲೆ ಬೇಕಾ ನಿಮಗೆ? ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ? ಅವರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಇದ್ದಿದ್ರು ಹಾಕ್ಬಿಡ್ತಿದ್ರಲ್ಲ. ಮೋಸ್ಟ್ಲಿ ಯಾರು ಇರಂಗಿಲ್ಲ ಅಂತ ಹೇಳ್ಸುತ್ತೆ. ಈ ರೀತಿಯಾಗಿ ಮಾಡಿದ ಮೋಸಕ್ಕೆ ಬ್ಯಾಂಕ್ ಮ್ಯಾನೇಜರ್ ಶಿವಕುಮಾರ್ನ ಡಿಸ್ಮಿಸ್ ಮಾಡ್ತಾರೆ. ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ನ ಡಿಸ್ಮಿಸ್ ಯಾಕೆ ಮಾಡ್ತಿದ್ರು ಸ್ವಾಮಿ? ಯಾಕೆ ಮಾಡ್ತಾ ಇದ್ರು? ಪೊಲೀಸ್ನವರೇ ಯಾಕೆ ಮಾಡ್ತಾ ಇದ್ರು? ಕೃಷ್ಣಮೂರ್ತಿ, ಭಾಸ್ಕರ, ಇನ್ನಿತರ ಬ್ಯಾಂಕ್ ಸಿಬ್ಬಂದಿಗಳು ಅಂದ್ರೆ ಆ ಸಮಯದಲ್ಲಿ ಏನಿದ್ರಲ್ಲ ಇವರು ಪ್ರಳಯಾಂತಕರು. ಆ ಪ್ರಳಯಾಂತಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಕೃಷ್ಣಮೂರ್ತಿ ಅವರು, ಭಾಸ್ಕರ್ ಅವರು ತಪ್ಪಿಸ್ಕೊಂಡಿರ್ಬೋದು, ಕೆನರಾ ಬ್ಯಾಂಕ್ ಸಿಬ್ಬಂದಿಗಳು ತಪ್ಪಿಸ್ಕೊಂಡಿರ್ಬೋದು. ಆದರೆ ನಿಮಗೆ ಕಾಲನೇ ಉತ್ತರ ಕೊಡಿಸುತ್ತೆ. ಇದ್ಯಾವುದೋ ವಿಚಾರದಲ್ಲಿ ಈ ಒಬ್ರು ಮೇಡಮ್ ಚೆಕ್ ಹಾಕಿದ್ದಾರೆ. ಯಾರು ಕೊಟ್ರಮ್ಮ ನಿನಗೆ ಚೆಕ್ಕು? ನೀ ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲಂತಲ್ಲಮ್ಮ. ಚೆಕ್ಕು ಕೊಟ್ಬಿಟ್ಟಿದಾರಲ್ಲಮ್ಮ. ಯಶೋದಮ್ಮನ ಹೆಸರಲ್ಲಿ ನೀನು ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ ಹೆಂಗಮ್ಮ? ನೀ ಏನಾದ್ರೂ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ರೆ ನಿನ್ ಕೈಲಿ ಅದರಿಂದ ಬಚಾವ್ ಹೋಗ್ಲಿಕ್ಕೆ ಆಗುತ್ತೇನಮ್ಮ? ಯಶೋದಮ್ಮನಿಗೆ ನೀ ಯಾರು ಅಂತಲೇ ಗೊತ್ತಿಲ್ಲಂತಲ್ಲಮ್ಮ. ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಬರ್ತಾರೋ ಅಥವಾ ಹೊಸ ದೀಪವಾಗಿ ಹಿಂದ್ಗಡೆಗೆ ಹೋಗ್ತಾರೋ ಅಂತ ಹೇಳೋಣ. ಯಾಕಂದ್ರೆ 2021ರಲ್ಲಿ ಈ ಕೇಸಿಗೆ ಒಂದು ಅರ್ಥ ಸಿಕ್ಕಿತ್ತು. ಹಾಗಾಗಿ ಈ ಕೇಸನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಇನ್ನು ಒಂದು ಕೇಸ್ ಬಗ್ಗೆ ನಾಳೆ ಮಾತಾಡ್ತೀನಿ. ಯಾಕೆ ಅಂದ್ರೆ ಅದು ಪೊಲೀಸಪ್ಪನ ಪರ್ಸನಲ್ ಸ್ಟೋರಿ. ನಾಗಭೂಷಣ್ ಅವರ ಸ್ಟೋರಿಯನ್ನ ಮುಂದಿನ ಸಂಚಿಕೆಯಲ್ಲಿ ಬಿಡುಗಡೆ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮ ಮಾತಿನಲ್ಲಿ ಯಾವುದಾದ್ರೂ ತಪ್ಪಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ನಾವು ಯಾವ ರೀತಿ ಸತ್ಯವನ್ನು ನಿಮಗೆ ತಿಳಿಸಬೇಕು ಆ ರೀತಿ ಸತ್ಯವನ್ನು ತಿಳಿಸುವ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಸತ್ಯ ಸುದ್ದಿಗೆ, ಸತ್ಯ ಶೋಧನೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.